ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಹೆದ್ದಾರಿಯಲ್ಲಿ ಸ್ಕೈವಾಕ್ ಅನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬೆಂಗಳೂರಿನ ಏರ್ಪೋರ್ಟ್ ಮುಖ್ಯ ರಸ್ತೆ ಬಳಿ ಬರತಕ್ಕಂಥ ಬೆಟ್ಟಹಲಸೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಶಾಂತಿಯುತ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ನಾನೀಗ ಸದ್ಯಕ್ಕೆ ಮೆರವಣಿಗೆಯಲ್ಲಿ ಕೂಡ ಇಲ್ಲೇ ಜೊತೆಲೇ ಇರೋದ್ರಿಂದ ನಿಮಗೆ ತೋರಿಸ್ತೀನಿ ಯಾವ ರೀತಿ ದೃಶ್ಯಾವಳಿಗಳಿದ್ದಾರೆ ಅಂತ. ಎಲ್ಲ ವಿದ್ಯಾರ್ಥಿಗಳು ಕೂಡ ಒಟ್ಟಿಗೆ ಒಗ್ಗಟ್ಟಿಂದ ಸೇರಿದ್ದಾರೆ. ಯಾಕಂದರೆ ಕಳೆದ 2 ದಿನಗಳ ಹಿಂದೆ ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. ಅಪಘಾತಕ್ಕೆ ಈಡಾಗಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಯಾಕಂದರೆ ಒಂದು ಸ್ಕೈವಾಕ್ ಇಲ್ಲದೆ ಇರತಕ್ಕಂಥ ಒಂದು ಕಾರಣದಿಂದಾಗಿ ಅಪಘಾತ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗ ಒಗ್ಗಟ್ಟಿನಿಂದ ಸ್ಕೈವಾಕ್ ನಿರ್ಮಾಣ ಮಾಡಬೇಕು ಅಂಥೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಯಾರಿಗೂ ಕೂಡ ತೊಂದರೆಯನ್ನು ಮಾಡದೆ ಶಾಂತಿಯುತವಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಹೆದ್ದಾರಿ ಬಳಿ ಒಂದು ವಿದ್ಯಾರ್ಥಿಯನ್ನು ಮೃತಪಟ್ಟರು. ಆ ಒಂದು ಸ್ಥಳದಲ್ಲಿ ಮೇಣದ ಬತ್ತಿಯನ್ನು ಹಚ್ಚಿ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮೂಲಕ ಸ್ಥಳೀಯ ಪ್ರಾಧಿಕಾರಕ್ಕೆ, ಶಾಸಕರಿಗೆ, ಸರ್ಕಾರಕ್ಕೆ ಸ್ಕೈವಾಕ್ ನಿರ್ಮಾಣ ಮಾಡೋದಕ್ಕೆ ಬೇಡಿಕೆಯನ್ನು ಇಡೋದಕ್ಕೆ ಹೋಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ದುರಂತ ಅನಿಸುತ್ತೆ. ಯಾಕಂದರೆ ಈ ರೀತಿ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳೋದಕ್ಕೂ ಕೂಡ ವಿದ್ಯಾರ್ಥಿಗಳು ಇಷ್ಟೊಂದು ಸಂಕಷ್ಟವನ್ನು ಪಡಬೇಕಾ? ಸರ್ಕಾರದ ಜವಾಬ್ದಾರಿಯನ್ನು ಈ ರೀತಿ ವಿದ್ಯಾರ್ಥಿಗಳು ಎಚ್ಚರ ಮಾಡಬೇಕಾ? ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ನೋಡಿ, ಈ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಮೆರವಣಿಗೆ ಮೂಲಕ ಸಾಗ್ತಾ ಇದ್ದಾರೆ. ಇದುವರೆಗೂ ಕೂಡ ಸುಮಾರು 4 ರಿಂದ 5 ಮಂದಿ ಇದೇ ರಸ್ತೆ ಅಪಘಾತದಲ್ಲಿ ಸ್ಕೈವಾಕ್ ಇಲ್ಲದೆ ಇರತಕ್ಕಂಥ ಕಾರಣ ಸಾವನ್ನಪ್ಪಿದ್ರೂ ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯ ಪ್ರಾಧಿಕಾರಗಳಂದರೆ ಬೆಟ್ಟಲಸೂರು ಗ್ರಾಮ ಪಂಚಾಯಿತಿ ಹಾಗೂ ಏರ್ಪೋರ್ಟ್ ಮುಖ್ಯ ರಸ್ತೆ ಇನ್ಚಾರ್ಜ್ ಏನಿರುತ್ತೆ ನ್ಯಾಷನಲ್ ಹೈವೇ ಅಧಿಕಾರಿಗಳು ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ. ಈ ಒಂದು ಜಾಗ ಸರ್ಕಾರದ ಪ್ರಭಾವಿ ಸಚಿವರಾದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ವಿಧಾನಸಭಾ ಕ್ಷೇತ್ರ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತೆ. ಇಷ್ಟೊಂದು ಸಮಸ್ಯೆ ಇದ್ದರೂ ಕೂಡ ಕೃಷ್ಣ ಬೈರೇಗೌಡರು ಯಾಕೆ ಕೂಡ ಇನ್ನೂ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ? ಇಡೀ ರಾಜ್ಯವನ್ನು ಸುತ್ತೋಕ್ಕಾಗುತ್ತೆ, ಆದರೆ ಅವರ ಕ್ಷೇತ್ರದಲ್ಲಿ ಸುತ್ತಾಡಿ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡೋದಕ್ಕೆ ಮಾನ್ಯ ಸಚಿವರಿಗೆ ಸಾಧ್ಯವಾಗೋದಿಲ್ವಾ? ಇನ್ನೆಷ್ಟು ಪ್ರಾಣಗಳು ಈ ಒಂದು ಸ್ಕೈವಾಕ್ ಇಲ್ಲದೆ ಇರೋದ್ರಿಂದ ರಸ್ತೆ ಅಪಘಾತಕ್ಕೆ ಬಲಿಯಾಗಬೇಕು ಜನಗಳು ಅಂತಕ್ಕಂಥ ಒಂದು ನೋವಿನ ಪ್ರಶ್ನೆಯನ್ನು ಈಗ ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಸೊ ಜೊತೆಲಿರೋದನ್ನು ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ತಾವು ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದೀರಾ, ತಮ್ಮ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ. ಸೊ ಎಷ್ಟು ಬೇಜಾರಿದೆ, ಇದಿಷ್ಟು ಕೇಳ್ಕೊಬೇಕಾಗಿದೆ ನೋಡಿ, ಸ್ಕೈವಾಕ್ ಈ ರೀತಿ ಮಾಡಿಕೊಡಿ ಅಂತ. ತುಂಬಾ ಬೇಜಾರಿದೆ ಸರ್ ನಮಗೆ. ಆ ಹುಡುಗ ಹಿಂಗಾಗಿರೋದಕ್ಕೆ, ವಿದ್ಯಾರ್ಥಿ ಆಗೋದಕ್ಕೆ. ಸುಮಾರು ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟದಿಂದ ಬರೋ ಎಲ್ಲ ಬಸ್ಗಳಿಗೂ ಸುಮಾರು 100 ವಿದ್ಯಾರ್ಥಿಗಳಿಗೂ ಅಲ್ಲಿಂದ ಮಾಮೂಲಿ ಅಂದರೂ ಕೂಡ 30 ನಿಮಿಷ ಆಗುತ್ತೆ ಸರ್ ಅಲ್ಲಿ ರೋಡ್ ಕ್ರಾಸ್ ಮಾಡಲಿಕ್ಕೆ. ತುಂಬಾ ತೊಂದರೆ ಆಗಿದೆ ಸರ್. ಅದು ನೈಟ್ ಟೈಮ್ ಅಂತೂ 1 ಅವರ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾವುದೇ ರೀತಿ ಬೈಕ್ಗಳು ಯಾವುದು ಸ್ಟಾಪ್ ಮಾಡಲ್ಲ ಸರ್. ಇದು ಡೈಲಿ ಏನಾಗಿದೆ ಅಂದರೆ ನಮ್ಮದು ಸ್ಟೂಡೆಂಟ್ಸ್ ಅವರು ಆಲ್ಮೋಸ್ಟ್ 1000 ಜನ ಬರ್ತಾರೆ, ರೋಡ್ ಕ್ರಾಸ್ ಆಗ್ತಾರೆ, ಹೋಗ್ತಾರೆ. ಅದು ಸಾಲಕ್ಕೆ MV ಸೋಲಾರ್ಸ್ ಎಂಪ್ಲಾಯೀಸು ಇರ್ತಾರೆ. ಅವ್ರಿಗೇನಾದರೂ ಅದೇ ಒಂದು ಫ್ಯಾಮಿಲಿ ಹೆಡ್ ಏನಿರ್ತಾರೋ ಅವ್ರಿಗೆ ಲಾಸ್ ಆಗುತ್ತೆ, ಅವ್ರ ಫುಲ್ ಫ್ಯಾಮಿಲಿ ಅನಾಥ ಆಗುತ್ತೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅವ್ರಿಗೇನಾಗುತ್ತೆ ನಾವು ಸ್ಟೂಡೆಂಟ್ಸ್ ಆದರೂ ಪಾಪ ಫ್ಯಾಮಿಲಿಯವ್ರು ಕಷ್ಟ ಆಗುತ್ತೆ. ಅದು ಫ್ಯಾಮಿಲಿ ಹೆಡ್ ಆದರೆ ಅದನ್ನು ನೋಡ್ಕೊಡೋ ಫ್ಯಾಮಿಲಿ ಜವಾಬ್ದಾರಿ ಯಾರು ತಗೊಂತಾರೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಅದರಿಂದ ನಾವೇನು ಕೇಳ್ತಾ ಇದ್ದೀರ ಅಂದರೆ ಈ ಗಂಟೆ ಬೇಕಾದಷ್ಟು ಪಿಟಿಷನ್ ಸೈನ್ ಆಗಿದೆ. ಈ ಗಂಟೆ ಇದು 3ನೇ ಸಾವು, 5ನೇ ಆಕ್ಸಿಡೆಂಟು ಅಂದ ನನಗೆ ಗೊತ್ತಿರೋ ಪ್ರಕಾರ ಇರೋದು. ಓಕೆ, ನಿಮಗೆ ಮುಂದೆ ಎಲ್ಲ ನೋಡಿ ಈ ಕಡೆ ಯಾವ ರೀತಿ ಸಾಕ್ತದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ನಮ್ಮ ಕ್ಯಾಮ್ರಾಮನ್ ನಿಮಗೆ ಅದನ್ನು ತೋರಿಸೋಂಥ ಪ್ರಯತ್ನವನ್ನು ಮಾಡ್ತಾರೆ. ನೋಡ್ಬೋದು ಯಾವ ರೀತಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಸೇರಿ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ನಾನೀಗ ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ತಾವು ಕೂಡ ರ್ಯಾಲಿಯಲ್ಲಿ ಭಾಗಿಯಾಗಿದ್ದೀರಾ. ತಮ್ಮ ಒಬ್ಬ ಫ್ರೆಂಡು ಇತ್ತೀಚೆಗಷ್ಟೇ ಸಾವನ್ನಪ್ಪಿದ್ದಾರೆ. ಒಂದು ಸ್ಕೈವಾಕ್ ಕೇಳೋದಕ್ಕೆ ಇಷ್ಟೊಂದು ಕೇಳ್ಕೊಬೇಕಾ ಸರ್ಕಾರಕ್ಕೆ ಅಂತ? ಕೇಳಬೇಕು, ಇಲ್ಲಾಂದರೆ ನಾವು ಡೈಲಿ ಓಡಾಡೋದು ಹೇಗೆ? ಎಲ್ಲರೂ ಎಷ್ಟೊಂದು ಜನ ಡೇ ಸ್ಕಾಲರ್ಸ್ ಇರ್ತಾರೆ. ಇದು 5 ದಿನ ಸಾವಾಗಿದ್ದರಿಂದ ನಮಗೆ ಸ್ಕೈವಾಕ್ ಬೇಕೇ ಬೇಕು. ಮೇಡಮ್ ಹೇಳಿ, ಈಗ ಭಾಗಿಯಾಗಿದ್ದೀರಾ, ಎಷ್ಟು ನೋವಿದೆ ಒಬ್ಬ ವಿದ್ಯಾರ್ಥಿ? ನೋವಂತೂ ತುಂಬ ಇದೆ. ಇದು 1ನೇ ಸಾವನ್ನ 5ನೇ ಸಾವು ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ. ಸೊ ಸ್ಕೈವಾಕ್ ತುಂಬ ಮ್ಯಾಂಡೇಟರಿ ಪ್ಲೇಸಲ್ಲಿ ಬೇಕಾಗಿರೋದು. ವಿದ್ಯಾರ್ಥಿ ಜೀವನ ಏನು ನಮಗೆ ವ್ಯಾಲ್ಯೂ ಇಲ್ವಾ ನಮ್ಮ ವಿದ್ಯಾರ್ಥಿ ಜೀವನಕ್ಕೆ ಕಾಲೇಜಲ್ಲಿ? ನೋಡಿ, BBMP ವ್ಯಾಪ್ತಿಯಲ್ಲಿ ಬೇಡ ಅಂದರೂ ಕೂಡ ಸ್ಕೈವಾಕ್ ನಿರ್ಮಾಣ ಮಾಡ್ತಾರೆ, ತೂಕಿಡಿತ ಬಿದ್ದಿದ್ದಾವೆ. ಆದರೆ ಇಲ್ಲಿ ಸಾವಿರಾರು ಮಂದಿ ಅವಶ್ಯಕತೆ ಇದೆ, ಆದರೂ ಕೂಡ ಮಾಡಿಸ್ತಾ ಇಲ್ಲ. ಏನು ಅನಿಸುತ್ತೆ ಇದ್ರ ಬಗ್ಗೆ? ಸರ್, ಅವಶ್ಯಕತೆ ಇಲ್ಲ ಪ್ಲೇಸಸಲ್ಲಿ ಎಲ್ಲ ಸ್ಕೈವಾಕ್ ಮಾಡಿ ಅವ್ರ ಜನಗಳು ಎಷ್ಟೊಂದು ಜನಗಳು ಹಂಗೆ ಅಡ್ಡಾಡ್ತಾರೆ. ಸ್ಕೈವಾಕ್ ಇದ್ರೂ ಕೆಳಗಡೆಯಿಂದನೇ ಹೋಗ್ತಿದ್ದಾರೆ ಎಷ್ಟೊಂದು ಪ್ಲೇಸ್ಗಳಲ್ಲಿ. ಬಟ್ ನಮಗೆ ಇಲ್ಲಿ ತುಂಬ ಅವಶ್ಯಕತೆ ಇದೆ ಸ್ಕೈವಾಕಿಂದ. ನಾವು ಈ ಕಾಲೇಜ್ ಬಂದಿದ್ದಾಗಿಂದ ಅದೇ ಬೇಡ್ಕೊತಾ ಇದ್ದೀವಿ, ಒಂದು ಸ್ಕೈವಾಕ್ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲಪ್ಪ ಅಂತ. ಬಟ್ ಎಷ್ಟೊಂದು ಜನ ಈ ಥರ ಸಾವಾಗಬಾರ್ದಂದರೆ ಸ್ಕೈವಾಕ್ ಬೇಕೇ ಬೇಕನ್ಸುತ್ತೆ ಸರ್ ನಮಗೆ. ನೋಡಿ, ಇಷ್ಟೊಂದು ಪ್ರಮಾಣದ
ಸರ್ಕಾರ ಬಜೆಟ್ನಲ್ಲಿ ಈ ರೀತಿ ರಸ್ತೆಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಮೀಸಲಿಡುತ್ತೆ. ರಸ್ತೆ ಅಂತ ಹೇಳುತ್ತೆ, ಚರಂಡಿ, ಪಾರ್ಕ್ಗಳು, ಈ ರೀತಿ ಸುಮಾರು ನಾಗರಿಕ ಸೌಲಭ್ಯಗಳನ್ನು ನಾವು ಕೊಡ್ತೀವಿ ಅಂಥೇಳಿ ಸರ್ಕಾರ ಹೇಳ್ತಾ ಇದ್ರು ಕೂಡ ನೋಡಿ, ಒಂದು ಸ್ಕೈವಾಕ್ಗೋಸ್ಕರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಸುವಂಥ ಅಗತ್ಯ ಇತ್ತ ಅಂತ ಇವಾಗ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಈ ರೀತಿ ಸ್ಕೈವಾಕ್ಗೋಸ್ಕರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ಇನ್ನೂ ಯಾವ ರೀತಿಯಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕು ಅಥವಾ ಮೆರವಣಿಗೆ ಮಾಡಬೇಕು ಸರ್ಕಾರಕ್ಕೆ ಅಂತ ನಾವೀಗ ಕೇಳಬೇಕಾಗಿದೆ. ಇನ್ನಾದರೂ ಕೂಡ ಸ್ಥಳೀಯ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಎಚ್ಚೆತ್ತುಕೊಳ್ಬೇಕು. ಸ್ಥಳೀಯ ಪ್ರಾಧಿಕಾರ ಬೆಟ್ಟಲ್ಸೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಎಚ್ಚೆತ್ತುಕೊಳ್ಬೇಕು. ಹಾಗೂ NHA ನ್ಯಾಷನಲ್ ಹೈವೇ ಏನಿದೆ, ಇಲ್ಲಿನ ಅಧಿಕಾರಿಗಳು ಕೂಡ ಸಮಸ್ಯೆಯನ್ನು ಅರ್ಥಕೊಂಡು ಕೂಡಲೇ ಒಂದು ಸ್ಕೈವಾಕನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ಕೂಡಲೇ ಮುಂದಾಗಬೇಕು. ಇದು ನಿಮ್ಮ ವಿಸ್ತಾರ ನ್ಯೂಸ್ನ ಆಶಯ ಅಂತಲೂ ಹೇಳ್ಬೋದು. ಸೊ ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.